ಇಸ್ರೇಲ್ ಬೆನ್ನಿಗೆ ನಿಂತ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದೆ. ತುರ್ತು ಸಂಪುಟ ಸಭೆ ಕರೆದಿದ್ದಾರೆ ಬೆಂಜಮಿನ್ ನೆತನ್ಯಾಹು. ಎಲ್ಲದಕ್ಕೂ ಸಜ್ಜಾಗುವಂತೆ ಇಸ್ರೇಲ್ ಪ್ರಧಾನಿ ಕರೆ ಕೊಟ್ಟಿದ್ದಾರೆ. ಅಮೆರಿಕ ತನ್ನ ಮೇಲೆ ನಡೆಸಿದಂತ ದಾಳಿಯಿಂದ ಇರಾನ್ ಕೆರಳಿದೆ. ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ನೆತನ್ಯಾಹು ಸಭೆ ನಡೆಸಿದ್ದಾರೆ. 10ನೇ ದಿನಕ್ಕೆ ಕಾಲಿಟ್ಟಿದೆ ಎರಡು ದೇಶಗಳ ನಡುವಿನ ಸಂಘರ್ಷ. ಇಷ್ಟು ದಿನದ ಕತೆ ಒಂದಾದ್ರೆ ಈಗ ಅಮೆರಿಕ ದಾಳಿಯ ನಂತರ ಮತ್ತಷ್ಟು ಅಲರ್ಟ್ ಈಗ ಇಸ್ರೇಲ್ನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಯಾವುದೇ ಕ್ಷಣದಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸುತ್ತೆ ಅಂತಲೇ ಹೇಳಲಾಗಿತ್ತು, ದಾಳಿ ನಡೆಸಿದ್ದಾಗಿದೆ. ಈಗ ಇರೋದು ವಾಟ್ ನೆಕ್ಸ್ಟ್ ಅಂತ. ಇರಾನ್ ಒಂದು ಕಡೆ ಪ್ರತಿಕಾರದ ಮಾತಾಡ್ತಾ ಇದೆ, ಮತ್ತೊಂದು ಕಡೆ ಇಸ್ರೇಲ್ನಲ್ಲಿ ಈಗಾಗಲೇ ಅಲರ್ಟ್ ಆಗಿದೆ ಇಡೀ ದೇಶ. ತುರ್ತು ಸಂಪುಟ ಸಭೆ ಕರೆದಿದ್ದಾರೆ. ಸೊ ಯಾವ ತರ ಇಸ್ರೇಲ್ ಈಗ ಸಿದ್ಧತೆಯನ್ನ ಮಾಡ್ಕೋತಾ ಇದೆ, ರೆಡಿ ಆಗಿದೆ? ಅಮೆರಿಕ ದಾಳಿ ಮಾಡುವುದಕ್ಕೆ ಮೊದಲು ಇಸ್ರೇಲ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡೇ ಈ ದಾಳಿಯನ್ನ ಮಾಡಿದೆ. ಅಮೆರಿಕ ಡೊನಾಲ್ಡ್ ಟ್ರಂಪ್ 2 ವಾರಗಳಲ್ಲಿ ಇರಾನ್ ಮೇಲೆ ದಾಳಿ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನ 2 ವಾರಗಳಲ್ಲಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಲಾಗಿತ್ತು. ವೈಟ್ ಹೌಸ್ ನ ವಕ್ತಾರೆಯೇ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಸರ್ಪ್ರೈಸ್ ಆಗಿ ಒಂದು ಅಟ್ಯಾಕ್ ಆಗಿದೆ. ಅಮೆರಿಕ ಕಳೆದ ಕೆಲವು ದಿನಗಳಿಂದ ತನ್ನ ಸೇನೆಯನ್ನ ಇರಾನ್ನ ಸುತ್ತಮುತ್ತ ಇರುವಂತಹ ದೇಶಗಳಿಗೆ ರವಾನೆ ಮಾಡಿತ್ತು. ಈಗ ಅಮೆರಿಕ ಪ್ರಮುಖವಾಗಿ 3 ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ. ಫೋರ್ಡೋ, ನತಾನ್ಸ್ ಮತ್ತು ಅಫ್ಸಹಾನ್. ಈ 3 ಕಡೆ ಇರಾನ್ ಅಣ್ವಸ್ತ್ರಗಳನ್ನ ಅಭಿವೃದ್ಧಿ ಮಾಡ್ತಿತ್ತು ಅನ್ನುವಂತಹ ಆರೋಪಗಳಿತ್ತು. ಈಗ ಈ 3 ಕೇಂದ್ರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ಮಾಡಿದೆ. ಫೋರ್ಡೋ ಈಸ್ ಗಾನ್ ಅನ್ನುವಂತಹ ಟ್ವೀಟ್ ಅನ್ನ ಡೊನಾಲ್ಡ್ ಟ್ರಂಪ್ ರೀಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಫೋರ್ಡೋ ಇರಾನ್ ನಲ್ಲಿದ್ದಂತಹ 80 ಮೀಟರ್ ಆಳದಲ್ಲಿ ಅಣ್ವಸ್ತ್ರವನ್ನ ಅಭಿವೃದ್ಧಿ ಪಡಿಸುತ್ತಿದ್ದಂತಹ ನೆಲೆ, ಆ ನೆಲೆಯ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಅಷ್ಟು ಶಕ್ತಿ ಇಸ್ರೇಲ್ಗಿರ್ಲಿಲ್ಲ. ಯಾಕಂದ್ರೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಬಳಸಿಕೊಂಡು ಈ ನೆಲೆಗಳ ಮೇಲೆ ದಾಳಿ ಮಾಡಬೇಕಿತ್ತು. MOAB ಅನ್ನುವಂತಹ ಬಾಂಬ್ ಅಮೆರಿಕದ ಬಳಿ ಇದೆ. ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಕರೀತಾರೆ. ಆ ಬಾಂಬ್ ದಾಳಿ ಆದ್ರೆ 60 ಮೀಟರ್ ಅನ್ನ ಸೀಳಿಕೊಂಡು ದಾಳಿ ಮಾಡುವಂತಹ ಸಾಮರ್ಥ್ಯ ಇತ್ತು. ಈಗ ಆ ದಾಳಿಯಾಗಿದೆ. ರೆಜಿಮ್ ಚೇಂಜ್ ನ ಪ್ರಶ್ನೆ ಬರ್ತಾ ಇದೆ. ಅಂದ್ರೆ ಇರಾನ್ನ ಆಡಳಿತವನ್ನ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಬದಲಿಸಿ ಬಿಡುತ್ತಾ ಅಂತ. ಅಮೆರಿಕ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ನಂತರ ಇಸ್ರೇಲ್ ಕೂಡ ಅಲರ್ಟ್ ಆಗಿದೆ. ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಇದಾದ ನಂತರ ಈಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಮುಂದೆ ಏನ್ ಮಾಡ್ಬೇಕು ಅಂತ. ಅಲಿ ಖಮೇನಿ ಸರ್ಕಾರವನ್ನ ಕಿತ್ತೊಗೆಯಬೇಕು ಅನ್ನುವ ಮೂಲ ಉದ್ದೇಶ ಇಸ್ರೇಲ್ನದ್ದು. ಆ ಕಾರಣಕ್ಕಾಗಿ ಒಂದು ಸಭೆ ನಡೀತಾ ಇದೆ. ಇರಾನ್ ಸ್ಪಷ್ಟವಾಗಿ ರಿಟಾಲಿಯೇಷನ್ ಮಾಡುವಂತಹ ಸಾಧ್ಯತೆ ಇದೆ. ಅಮೆರಿಕದ 19 ಸೇನಾ ನೆಲೆಗಳು ಮಧ್ಯಪ್ರಾಚ್ಯದಲ್ಲಿದ್ದಾವೆ. ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.